ಹಲೋ ಎವ್ರಿವನ್, ಇವತ್ತಿನ ವಿಡಿಯೋ ಜಿ ಕೆ ಕ್ವಶನ್ ಒಂದಷ್ಟು ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳು ಅಂದರೆ ಜಿ ಕೆ ಕ್ವಶನ್ಸ್ಗಳನ್ನ ತೊಗೊಂಡಿದ್ದೀನಿ. ಇಲ್ಲಿ ಹಿಸ್ಟ್ರಿ ಮತ್ತು ಸೈನ್ಸ್ ರಿಲೇಟೆಡ್ ಟಾಪಿಕ್ಸ್ಗಳು ಎಲ್ಲ ಇದನ್ನು ಮಿಕ್ಸ್ ಮಾಡಿ ಈ ವಿಡಿಯೋದಲ್ಲಿ ಅದರ ಕ್ವಶನ್ ಮತ್ತು ಆಪ್ಷನ್ ಹಾಗೆ ಆನ್ಸರ್ನ ಎಲ್ಲನೂ ಒಂದೇ ಸ್ಲೈಡಲ್ಲಿ ಕೊಡೋ ಥರ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಹಾಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಫಸ್ಟ್ ಕ್ವಶನ್ ನೋಡೋಣ. ಅಶೋಕನ ಯಾವ ಶಾಸನದಲ್ಲಿ ಅವನ ಹೆಸರು ಕಂಡುಬರುತ್ತದೆ? ಆಪ್ಷನ್ ಎ ಬ್ರಹ್ಮಗಿರಿ, ಆಪ್ಷನ್ ಬಿ ಸಿದ್ಧಪುರ, ಆಪ್ಷನ್ ಸಿ ಮಸ್ಕಿ, ಆಪ್ಷನ್ ಡಿ ಜಂಟಿಗ ರಾಮೇಶ್ವರ. ಸೊ ಇದಕ್ಕೆ ಅಶೋಕನ ಶಾಸನ ಯಾವುದ್ರಲ್ಲಿ ಕಂಡುಬರುತ್ತೆ ಅಂದರೆ ಆಪ್ಷನ್ ಸಿ ಮಸ್ಕಿಲಿ ಕಂಡುಬರುತ್ತೆ. ನೆಕ್ಸ್ಟ್ ಸ್ಲೈಡ್ ನೋಡೋಣ. ಪ್ರಶ್ನೋತ್ತರ ಮಾಲಿಕಾ ಎಂಬ ಸಂಸ್ಕೃತ ಕೃತಿಯನ್ನು ರಚಿಸಿದ ರಾಷ್ಟ್ರಕೂಟರ ದೊರೆ ಯಾರು? ಕೃತಿ ಅನ್ನೋದು ಅಂತಾಗಿದೆ. ಆಪ್ಷನ್ ಎ ಅಮೋಘ ವರ್ಷ, ಆಪ್ಷನ್ ಬಿ ಎರಡನೇ ಗೋವಿಂದ, ಆಪ್ಷನ್ ಸಿ ಧ್ರುವ, ಆಪ್ಷನ್ ಡಿ ದಂತಿ ದುರ್ಗ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಅಮೋಘ ವರ್ಷ. ನೆಕ್ಸ್ಟ್ ಕ್ವಶನ್. ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ ಮತ್ತು ಭಜಗೋವಿಂದಂ ಕೃತಿಗಳನ್ನು ರಚಿಸಿದವರು ಯಾರು? ಆಪ್ಷನ್ ಎ ಶಂಕರಾಚಾರ್ಯರು, ಆಪ್ಷನ್ ಬಿ ರಾಮಾನುಚಾರ್ಯ, ಆಪ್ಷನ್ ಸಿ ಮಧ್ವಾಚಾರ್ಯರು, ಆಪ್ಷನ್ ಡಿ ಮಹಾವೀರಾಚಾರ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಶಂಕರಾಚಾರ್ಯರು. ನೆಕ್ಸ್ಟ್ ಕ್ವಶನ್. ಕನ್ವರ್ ಸರೋವರವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ತ್ರಿಪುರ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಬಿಹಾರ, ಆಪ್ಷನ್ ಡಿ ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಹಾರ. ಇದು ಕನ್ವರ್ ಸರೋವರ ಈ ರಾಜ್ಯದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಕ್ವಶನ್. ಯಾವುದು ಮುಂಗಾರು ಬೆಳೆ ಅಲ್ಲ? ಅಂದರೆ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಮುಂಗಾರು ಬೆಳೆ ಅಲ್ಲ ಅಂತ ಕಂಡುಹಿಡಬೇಕು. ಆಪ್ಷನ್ ಎ ಜೋಳ, ಆಪ್ಷನ್ ಬಿ ಮೆಕ್ಕೆಜೋಳ, ಆಪ್ಷನ್ ಸಿ ಶೇಂಗಾ, ಆಪ್ಷನ್ ಡಿ ಗೋಧಿ. ಸರಿಯಾದ ಉತ್ತರ ಡಿ. ಡಿ ಅನ್ನೋದು ಗೋಧಿ ಅನ್ನೋದು ಮುಂಗಾರು ಬೆಳೆ ಅಲ್ಲ ಇಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ. ಸೊ ಅದು ಡಿಪೆಂಡ್ಸ್ ಆನ್ ಆಪ್ಷನ್. ಭಾರತದಲ್ಲಿ ಇತ್ತೀಚೆಗೆ ನಡೆದ ರ್ಯಾಲಿ ಪ್ರಮುಖ ಅಂಶ ಯಾವುದು? ಆಪ್ಷನ್ ಎ ಪರಿಸರದ ಅವನತಿ, ಆಪ್ಷನ್ ಬಿ ಜೀವ ವೈವಿಧ್ಯತೆ, ಆಪ್ಷನ್ ಸಿ ಸ್ಥಳಾಂತರಗೊಂಡ ಜನರು ಪುನರ್ವರ್ತಿಸಿ, ಆಪ್ಷನ್ ಡಿ ಕೃಷಿ ಭೂಮಿಯ ನಷ್ಟ. ಇದಕ್ಕೆ ಆನ್ಸರ್ ಉತ್ತರ ಎ ಪರಿಸರದ ಅವನತಿ ಮೇಲೆ ಭಾರತದಲ್ಲಿ ಇತ್ತೀಚೆಗೆ ಒಂದು ರ್ಯಾಲಿ ನಡೆಯುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ಸಹಕಾರಿ ಸಂಘದ ನೋಂದಣಿ ಮತ್ತು ಇತರೆ ಚಟುವಟಿಕೆಗಳನ್ನು ಯಾರು ನಿಯಂತ್ರಿಸುವರು? ಆಪ್ಷನ್ ಎ ನಬಾರ್ಡ್, ಆಪ್ಷನ್ ಬಿ ಸೆಬಿ, ಆಪ್ಷನ್ ಸಿ RBI, ಆಪ್ಷನ್ ಡಿ RCS. ಇದಕ್ಕೆ ಉತ್ತರ ಆಪ್ಷನ್ ಡಿ RCS. ಇದು ಸಹಕಾರ ಸಂಘದ ನೋಂದಣಿ ಮತ್ತು ಇತರ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತೆ. ನೆಕ್ಸ್ಟ್ ಕ್ವಶನ್. ಎಲೆಕ್ಟ್ರಿಕ್ ಬಲ್ಬ್ನಲ್ಲಿ ಯಾವ ಇಂಧನ ತುಂಬಿರುತ್ತೆ? ಹೈಡ್ರೋಜನ್, ಹೀಲಿಯಂ, ಹಾಗೆ ಇನ್ನೊಂದೆರಡು ಆಪ್ಷನ್. ಆ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಸಾರಿ, ಅದು ತುಂಬ ಸ್ಪೀಡ್ ಮಾಡಿಬಿಟ್ಟಿದ್ದೀನಿ ಇದನ್ನು. ಈ ಕೆಳಗಿನ ಯಾವ ಸಂವಿಧಾನದಿಂದ ಭಾರತ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳು ಎಂಬ ತತ್ವವನ್ನು ತೆಗೆದುಕೊಳ್ಳಿದೆ? ಸೊ ಆಪ್ಷನ್ ಎ ಏಕಪೌರತ್ವ ವ್ಯವಸ್ಥೆ ಇದೆ. ನಾನು ಆಪ್ಷನ್ ಕೊಟ್ಟೇ ಇಲ್ಲ, BCD. ಸೊ ಇದಕ್ಕೆ ಆನ್ಸರ್ ಏಕಪೌರತ್ವ ವ್ಯವಸ್ಥೆಯನ್ನು ಹೊಂದಿದೆ. ಸೊ ಅದೇ ಸರಿಯಾದ. ಒಂದು ದ್ರಾವಣವು ಪರಿವರ್ತನೆಯಾದರೆ ಅದರ pH ನ ಪ್ರಮಾಣ ಏನಾಗಿರುತ್ತದೆ? ಆಪ್ಷನ್ ಎ 8, ಆಪ್ಷನ್ ಬಿ 7, ಆಪ್ಷನ್ ಸಿ 0, ಆಪ್ಷನ್ ಡಿ 6. ಉತ್ತರ 8. ಸೊ ಆಪ್ಷನ್ ಎ 8. ಒಂದು ದ್ರಾವಣ ಕೆಂಪು ಲಿಂಕ್ಸ್ ನೀಲಿಯಾಗಿ ಪರಿವರ್ತನೆ ಆಗಬೇಕು ಅಂದರೆ ಅದರ pH ನ ಪ್ರಮಾಣ 8 ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಗಾಜಿನ ಲೋಟದಲ್ಲಿ ಇರುವ ನೀರಿನ ಮೇಲೆ ತೇಲುತ್ತಿರುವ ಮಂಜುಗೆಡ್ಡೆಯ ತುಂಡು ಕರಗಿದಾಗ ಗಾಜಿನಲ್ಲಿರುವ ನೀರಿನ ಮಟ್ಟವು ಆಪ್ಷನ್ ಎ ಇಳಿಯುತ್ತದೆ, ಆಪ್ಷನ್ ಬಿ ಏರುತ್ತದೆ, ಸಿ ಇದ್ದ ಹಾಗೆ ಇರುತ್ತದೆ, ಆಪ್ಷನ್ ಡಿ ಮೊದಲು ಏರಿ ನಂತರ ಇಳಿಯುತ್ತದೆ, ಆಪ್ಷನ್ ಸಿ ಇದ್ದ ಹಾಗೆ ಇರುತ್ತದೆ. ಆ್ಯಕ್ಚುಲಿ ಅದು ಯಾಕೆ ಇರುತ್ತದೆ ಅಂತಿದೆ. ಸೊ ಇದ್ದ ಹಾಗೆ ಇರುತ್ತದೆ. ಓಕೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಹಾಗೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ. ಪ್ಲೀಸ್ ಫಾಲೋ ಮೈ ಚಾನಲ್, ಹಾಗೆ ಯೂಟ್ಯೂಬ್ ಚಾನಲ್ಲು ಚೆಕ್ ಮಾಡಿ, ಪೂರ್ತಿ ಆ ವಿಡಿಯೋ ಅಲ್ಲಿರುತ್ತೆ. ಥ್ಯಾಂಕ್ ಯು.